ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ರಾಘವೇಂದ್ರ ಚಿತ್ರವಾಣಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ರಾಘವೇಂದ್ರ ಚಿತ್ರವಾಣಿಯ ಸಿನಿ ಚರ್ಚೆಯಲ್ಲಿ ನಾನು ಇವತ್ತು ಮಾತಾಡ್ತಾ ಇರೋದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವಂಥ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಹಾಡಿನ ಬಗ್ಗೆ. ಈ ಹಾಡು ರಿಲೀಸ್ ಆದಮೇಲೆ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಎಲ್ಲರೂ ತುಂಬಾ ಇಷ್ಟಪಡುವಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಾಗಿರ್ಲಿ, ಅವರ ಒಂದು ಅಭಿನಯನ ನೋಡೋದಕ್ಕೆ ತುಂಬಾ ದಿನದಿಂದ ತುಂಬಾ ಕಾತರದಿಂದ ಕಾಯ್ತಾ ಇರುವಂಥ ಅಭಿಮಾನಿಗಳಿಗೆ ಅವ್ರನ್ನ ನೋಡುವಂಥ ಭಾಗ್ಯ ಕೂಡ ಸಿಕ್ಕಿತ್ತು. ಈ ಸಾಂಗ್ ನ ಕೇಳ್ತಾ ಇದ್ರೆ ನನಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪ್ರತಿ ಸಲ ಹೇಳುವಂಥ ಒಂದಷ್ಟು ವಿಷಯಗಳನ್ನ ಈ ಸಾಂಗ್ ಅಲ್ಲಿ ಆಡ್ ಮಾಡಿರೋದು ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಸಾಂಗ್ ಅಲ್ಲಿ ಒಂದು ಸಾಲು ಕೂಡ ಇದೆ, ನಮ್ಮ ಭಾಷೆನೇ ನಮ್ಗೆ ಪ್ರಧಾನ ಅನ್ನೋ ಒಂದು ಸಾಲು ಕೂಡ ಇದೆ. ಪ್ರತಿ ಸಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೇಳುವಂತ ಮಾತುಗಳು ನೆನಪಾಗುತ್ತೆ, ನಮ್ಮ ಭಾಷೆಗೆ ನಾವು ಮೊದಲನೇ ಆದ್ಯತೆ ಕೊಡಬೇಕು ಅಂತ. ಅದೇ ರೀತಿ ಆ ಒಂದು ಮಾತಿಗೂ ಕೂಡ ಅವ್ರು ನಿಂತ್ಕೊಂಡಿದ್ದಾರೆ. ಇನ್ನೊಂದು ಲೈನು ಕೂಡ ಇದೆ, ನೇರ ನುಡಿಲೇ ಹೇಳ್ತೀನಿ ಕೇಳಣ್ಣ. ಈ ಸಾಂಗ್ ನ ಕೇಳಿದಾಗ, ಇದರ ಲಿರಿಕ್ಸ್ ಗಳನ್ನ ಕೇಳಿದಾಗ ಆಕ್ಚುಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೇಗಿದ್ದಾರೋ ಅದೇ ರೀತಿ ತೋರಿಸುವಂತ ಪ್ರಯತ್ನ ಪಟ್ಟಿದ್ದಾರೆ. ಅದೇ ವಿಷಯಕ್ಕೆ ಈ ಸಾಂಗ್ ತುಂಬಾನೇ ಹಿಟ್ ಆಯ್ತು ಅಂತಾನೆ ಹೇಳ್ಬೋದು. ಇವತ್ತು ನಾನು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಈ ಸಾಂಗ್ ಅಪ್ಲೋಡ್ ಆದಂತ 24 ಗಂಟೆ ಒಳಗೆ 10 ಮಿಲಿಯನ್ ವೀಕ್ಷಣೆಯನ್ನ ಪಡ್ಕೊಂಡಿದೆ. ಇದ್ರ ಜೊತೆಗೆ ಒಂದು ಮೇಜರ್ ಅಚೀವ್ಮೆಂಟ್ ಕೂಡ ಮಾಡಿದೆ. ಅದ್ ಏನು ಅಂತಂದ್ರೆ, ಗ್ಲೋಬಲ್ ಡೈಲಿ ಟಾಪ್ ಮ್ಯೂಸಿಕ್ ವಿಡಿಯೋ ಅನ್ನೋ ಒಂದು ಪಟ್ಟಿಲಿ 5ನೇ ಸ್ಥಾನವನ್ನ ಪಡ್ಕೊಂಡಿದೆ. ಇದೇ ಮೊದಲನೇ ಬಾರಿಗೆ ಒಂದು ಕನ್ನಡದ ಹಾಡು. ಈ ಒಂದು ವಿಷಯಕ್ಕೆ ನಿಜವಾಗ್ಲೂ ಕನ್ನಡಿಗರು, ಸಿನಿ ಪ್ರಿಯರು ಸೆಲೆಬ್ರೇಟ್ ಮಾಡಬೇಕಾಗುತ್ತೆ. ನಮಗ್ ಬಂದಿರುವಂತ ಮಾಹಿತಿ ಪ್ರಕಾರ ಈ ಹಾಡಲ್ಲಿ ಬಳಸಿರುವಂತ ಎಲ್ಲ ಎಕ್ವಿಪ್ಮೆಂಟ್ಸ್ ಗಳು, ಲೈಟ್ಸ್ ಗಳಾಗಿರ್ಬೋದು, ಎಲ್ಲವೂ ಕೂಡ ತುಂಬಾನೇ ಕಾಸ್ಟ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಈ ಅದ್ದೂರಿ ಲಾರ್ಜ್ ಸೆಟ್ ನ ಹಾಕೋದಕ್ಕೆ ಪ್ರಿಪರೇಷನ್ ಕೂಡ ತುಂಬಾನೇ ಅದ್ದೂರಿಯಾಗಿ ನಡೆದಿದೆ. 25 ದಿನಗಳ ಕಾಲ ಎಲ್ಲರೂ ಕೂಡ ಶ್ರಮ ವಹಿಸಿ ಕೆಲಸ ಮಾಡಿ ಒಂದು ಬ್ಯೂಟಿಫುಲ್ ರಿಚ್ ಲುಕಿಂಗ್ ಸೆಟ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸಿನಿಮಾದ ರೈಟರ್, ಡೈರೆಕ್ಟರ್, ಕೋ ಪ್ರೊಡ್ಯೂಸರ್ ಆಗಿರುವಂತ ಪ್ರಕಾಶ್ ಅವರು ಅವರ ಎಲ್ಲಾ ಪ್ಲಾನ್ ತುಂಬಾ ರಿಚ್ ಆಗಿ ಎಕ್ಸಿಕ್ಯೂಟ್ ಮಾಡಿರೋದು ಕಾಣಿಸ್ತಾ ಇದೆ. ಇನ್ನು ಈ ಸಾಂಗ್ ನ ಹುಕ್ ಸ್ಟೆಪ್ ನ ಕೊರಿಯೋಗ್ರಫಿ ಮಾಡಿರೋದು ಸಂತು ಮಾಸ್ಟರ್. ಈಗಾಗಲೇ ಈ ಹುಕ್ ಸ್ಟೆಪ್ ನ ಮಾಡ್ತಾ 28,000ಕ್ಕಿಂತ ಜಾಸ್ತಿ ರೀಲ್ಸ್ ಗಳು ಕೂಡ ಅಪ್ಲೋಡ್ ಆಗ್ತಾ ಇದೆ. ಈ ಸಿನಿಮಾದ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು ಕನ್ನಡದ ಲಾರ್ಜ್ ಸ್ಕೇಲ್ ಹಾಡಿಗೆ ರಿಚ್ ಲುಕ್ ಕೊಡೋದಕ್ಕೆ ಕ್ರಿಯೇಟಿವ್ ಲೈಟಿಂಗ್ಸ್ ಮಾಡಿರೋದು ಹೈಲೈಟ್ ಆಗ್ತಾ ಇದೆ. ಇನ್ನು ಪ್ಲೇ ಲಿಸ್ಟ್ ಗಳ ವಿಷಯಕ್ಕೆ ಬರೋದಾದ್ರೆ, ವರ್ಕೌಟ್ ಲಿಸ್ಟ್, ಲಾಂಗ್ ಡ್ರೈವ್ ವಿತ್ ಸ್ಯಾಂಡಲ್ವುಡ್, ಬೆಸ್ಟ್ ಆಫ್ ಬಿ ಅಜನೀಶ್ ಲೋಕನಾಥ್ ಅನ್ನೋ ಲಿಸ್ಟ್ ಗಳಲ್ಲೂ ಕೂಡ ಹೈಲೈಟ್ ಆಗ್ತಾ ಇದೆ. ಇನ್ನು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದಕ್ಕೂ ಮುಂಚೆ ಕಾಣಿಸ್ಕೊಳ್ದೇ ಇರುವಂತ ಒಂದು ಹೊಸ ಲುಕ್ ಅಲ್ಲಿ ಕಾಣಿಸ್ಕೊಂತಿದ್ದಾರೆ ಅಂತಾನೆ ಹೇಳ್ಬೋದು. ದರ್ಶನ್ ಅವರ ಅಭಿಮಾನಿಗಳು, ಸಿನಿ ರಸಿಕರು ಎಲ್ಲರೂ ಕೂಡ ಒಂದು ಹೊಸ ದಾಖಲೆಯನ್ನ ಬರೆಯೋದಕ್ಕೆ ಸಿನಿಮಾ ರಿಲೀಸ್ ಗೋಸ್ಕರ ಕಾಯ್ತಾ ಇದ್ದಾರೆ. ಇದೇ ರೀತಿಯಾದ ಡೆವಿಲ್ ಚಿತ್ರದ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಧನ್ಯವಾದಗಳು.